ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸುಂಡಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವು ಕೆಟ್ಟು ನಿಂತು ವರ್ಷಕ್ಕೂ ಹೆಚ್ಚು ಕಾಲವಾಗಿದ್ದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮಂಡ್ಯ ವಿಭಾಗದ ಅಧಿಕಾರಿಗಳಾಗಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಸುಂಡಹಳ್ಳಿ ಗ್ರಾಮದ ಜನರು ಕುಡಿಯಲು ಶುದ್ಧ ಕುಡಿಯುವ ನೀರು ಸಿಗದೆ ಅಕ್ಕಪಕ್ಕ ಗ್ರಾಮಗಳಿಂದ ಶುದ್ಧ ಕುಡಿಯುವ ನೀರನ್ನು ತಂದು ಕುಡಿಯುತ್ತಿರುವ ಪರಿಸ್ಥಿತಿ ಎದುರಾಗಿದೆ. ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತೆ ಸರ್ಕಾರ, ಜಿಲ್ಲಾ ಪಂಚಾಯಿತಿ 10 ಹಲವು ಆದೇಶಗಳನ್ನು ಹೊರಡಿಸಿದ್ದರೂ ಸಹ ಶುದ್ಧ ನೀರನ್ನು ಒದಗಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ನಡೆ ಖಂಡನೀಯವಾಗಿದೆ. ಇನ್ನಾದರೂ ಸುಂಡಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಗ್ರಾಮದ ಜನರಿಗೆ ಶುದ್ಧ ನೀರನ್ನು ಒದಗಿಸಲು ಕ್ರಮ ಕೈಗೊಳ್ಳಲಿ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಹೆಸರು ನಾಗಲಿಂಗಸ್ವಾಮಿ ಅಂತ ಅಂದ್ಬಿಟ್ಟು ಸುಂಡಹಳ್ಳಿಯವರು. ಇಲ್ಲಿ ಫಿಲ್ಟ್ರು ವಾಟ್ರು ಸರಿಯಾಗಿ ಇದಕ್ಕೆ ವರ್ಕ್ ಆಗ್ತಿಲ್ಲ. ಅದಕ್ಕೆ ಸುಮಾರು 1.5 ವರ್ಷ ಆಯಿತು. ನೀರಿಗೆ ಜನಗಳು ಪರದಾಟ ಇದು ಮಾಡ್ತಿದ್ದಾರೆ. ಈಗ ಬಂದು ನೋಡ್ಕೊಂಡು ಹೋಗ್ತಾರೆ ಜನಗಳು. ನೀರಿನ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಜನಗಳಿಗೆ. ಈಗ ಒಂದು ಬಾರಿ ಬಂದು ರಿಪೇರಿ ಮಾಡಿದ್ರು, ಅದು ಸರಿಯಾಗಿ ಇದಾಗಿದೆ. ಪುನಃ 15 ದಿವಸಕ್ಕೆ ಪುನಃ ಆಫ್ ಆಗಿ ನಿಂತೋಗಿದೆ. ಪಂಚಾಯತಿಯರು ಯಾರು ಇದ್ರ ಬಗ್ಗೆ ಏನು ಕ್ರಮ? ಹೆಚ್ಚಿನ ಇದರಲ್ಲಿ ಇಲ್ಲಿ ಯಾರು ಗಮನಕ್ಕೆ ತಗೋತಾ ಇಲ್ಲ. ಪಂಚಾಯತಿಯವರು ಸರಿಯಾಗಿ ಗಮನಕ್ಕೆ ತಗೊಳ್ದಂತೆಗೆ ಈಗ ಅನಾಥವಾಗಿ ನಿಂತಿದೆ ಇದು.